ತಿಮ್ಮಾಪುರ್ ರಾಜೀನಾಮೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಬಕಾರಿ ಇಲಾಖೆ ಅಕ್ರಮದಲ್ಲಿ ಸಿಎಂಗೂ ಕೂಡ ಪಾಲಿದೆ ಅಂತ ಜೆಡಿಎಸ್ ನಾಯಕರು ಆರೋಪಿಸ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಸಿಎಂ ಅವರು ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಪಡಿತಾ ಇದ್ರು. ಸಿಎಂಗೆ ಅಬಕಾರಿ ಅಕ್ರಮ ಕಾಣ್ತಾ ಇಲ್ವಾ ಅಂತ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸಿಎಂ ಧೃತರಾಷ್ಟ್ರನ ಹಾಗೆ ಸುಮ್ಮನೆ ಕೂತಿದಾರಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಜಂಟಿಯಾಗಿ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ಮಾಡ್ತಾ ಇರೋದು ಅಬಕಾರಿ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಪ್ರತಿ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ, ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 ಇಂದ 2,000 ಹೊಸ ಲೈಸೆನ್ಸನ್ನು ಕೊಟ್ಟಿದ್ದಾರೆ. ಇದು ಗಾಂಧೀಜಿಯವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರು ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿವರೆಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ. ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ, ಗವರ್ನರ್ಗೆ. ಈ ಮುಖ್ಯಮಂತ್ರಿ ಕೊಟ್ಟು ಏನೂ ಉಪಯೋಗ ಆಗಿಲ್ಲ. 6 ತಿಂಗಳಿಂದ ಮುಖ್ಯಮಂತ್ರಿಗೆ 3-4 ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ. ಯಾಕಂದರೆ ಇದರಲ್ಲಿ ಪಾಲು ಅವ್ರಿಗೂ ಹೋಗ್ತೈತೆ. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯಿತು. 3 ವಿಡಿಯೋಗಳು ಬಂದಿದೆ. ಕಳೆದ 1 ವರ್ಷದಲ್ಲಿ 3 ವಿಡಿಯೋಗಳು ಬಂದಿದೆ. ಡೀಲ್ ನಡೀತಾ ಇರೋದು ಎಷ್ಟು ರೇಟ್ ಫಿಕ್ಸಿಂಗು. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ನಾನು ರಾಜೀನಾಮೆಯನ್ನು ಕೊಡಲಿ? ಭ್ರಷ್ಟಾಚಾರದ ಆರೋಪಕ್ಕೆ ನಾನು ಉತ್ತರವನ್ನು ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಪಬ್ಲಿಕ್ ಟಿವಿಗೆ ಮತ್ತೆ ಅಬಕಾರಿ ಸಚಿವ RB ತಿಮ್ಮಾಪುರ್ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಉತ್ತರಿಸ್ತಾ ಇದ್ದಾರೆ. ಹಾಗೂ ಷಡ್ಯಂತ್ರಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಕುರ್ಚಿ ಆಬಾದಿತ ಅನ್ನೋದನ್ನ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಮೊನ್ನೆ ಸೆಷನ್ಗೆ ಬಂದಂತಹ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು, ನನ್ನ ಮೇಲೇನು ಆರೋಪ ಇಲ್ಲ, ನಾನು ಯಾಕೆ ಕೊಡ್ಲಿ ಅಂತ. ಇಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತ ಮದ್ಯ ಮಾರಾಟಗಾರರ ಸಂಘ ಹೇಳ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರಿತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ? ಇನ್ನೂ ಯಾವುದು ಅಂಥದ್ದು ನಡೆದಿಲ್ಲ, ಸುಳ್ಳು ದಾಖಲೆಗಳಿದ್ರೆ ಕೊಡಲಿ. ಸರ್, ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಒಂದು ದೂರು ದಾಖಲಾಗಿದೆ. ಸೊ ಈ ಬಗ್ಗೆ ಅಂದ್ರೆ ಏನಕ್ಕೆ ನಿಮ್ಮ ಇಲಾಖೆಯಲ್ಲಿ ದಾಖಲಾಗಿದೆ? ಏನಾಗಿದೆ? ಏನು ಆಡಿಯೋ ಅಧಿಕಾರಿಗಳು ಯಾವ ಮಾಡಿದಾನೆ ಅವ್ನು ಸಸ್ಪೆಂಡ್ ಆಗಿದ್ದಾನೆ. ಏನಕ್ಕೆ ಈಗ ನಿಮ್ಮ ನೀವು ಹೇಳ್ತಾ ಇದ್ರಿ ಮೊನ್ನೆ ನನ್ನ ವಿರುದ್ಧ ಷಡ್ಯಂತ್ರ ದೇಶದಿಂದ ಮಾಡ್ತಾ ಇದ್ದಾರೆ ಅಂತದಲ್ಲ. ನೋಡೋಣ, ಯಾರು ಮಾಡಿದಾರೆ ವೆರಿಫೈ ಮಾಡ್ತೀನಿ. ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀಲಿ, ನಮ್ಮ ನಾಯಕರು ಇದ್ದಾರೆ, ಬರೀಲಿ. ಸಾಕ್ಷಿ ಆಧಾರಗಳಿದ್ರೆ ಹೇಳ್ತಾರೆ. ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಎದಕ್ಕೆ ಕೊಡಬೇಕು? ಸುಳ್ಳು ಸುದ್ದಿಗಳಿಗೆಲ್ಲ ಕೊಡಕ್ಕಾಗುತ್ತೆ? ಸುಳ್ಳು ಸುದ್ದಿ ಕೊಡಕ್ಕಾಗುತ್ತೆ? ಇದಿಷ್ಟು ತಿಮ್ಮಾಪುರ ಅವರ ಹೇಳಿಕೆಯ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. RB ತಿಮ್ಮಾಪುರ್ ಅವರು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ, ಇದೆಲ್ಲವೂ ಕೂಡ ಸೃಷ್ಟಿ, ನನ್ನ ರಾಜಕೀಯ ವಿರೋಧಿಗಳ ಸೃಷ್ಟಿ. ಹೀಗಾಗಿ ನಾನು ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ. ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವ್ರು ಸಸ್ಪೆಂಡ್ ಆಗಿದ್ದಾರೆ ಆಲ್ರೆಡಿ. ನನಗೆ ಯಾವ ಪಾಲು ಇಲ್ಲ, ನಂದು ಯಾವ ಪಾತ್ರನೂ ಇಲ್ಲ ಅಂದಮೇಲೆ ರಾಜೀನಾಮೆ ನಾನು ಯಾಕೆ ಕೊಡಲಿ ಅಂತ ಕೇಳ್ತಿದ್ದಾರೆ.